ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ನಿಮ್ಗಾಳೆ ಗೊತ್ತಿರುವ ಹಾಗೆ KCET ಕೌನ್ಸಿಲಿಂಗ್ ಪ್ರೋಗ್ರೆಸ್ಸಲ್ಲಿದೆ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿ 23 ಮತ್ತು ಇವತ್ತು ತಾರೀಕು ಬಂದುಬಿಟ್ರು 18. ಇಟ್ ಮೀನ್ಸ್ ನಾಳೆ ಬರ್ತಾ ಒಂದು ಮಂತ್ ಆಯಿತು ಅನ್ಕೊತೀನಿ ಆಪ್ಷನ್ ಎಂಟ್ರಿನೇ ಸ್ಟಾರ್ಟ್ ಆಗಿ. ಬಟ್ ಯಾವುದೇ ತರಹದ ಅಪ್ಡೇಟ್ಗಳು ಅಂತಂದರೆ ಆಪ್ಷನ್ ಎಂಟ್ರಿ ಬಿಟ್ಟರೆ ಅಂದರೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಅಂತ ಬಂತು ಬಿಡ್ರಿ. ಬಟ್ ಅದನ್ನು ಬಿಟ್ಟರೆ ಮತ್ತೆ ಯಾವುದೇ ಥರದ ಅಪ್ಡೇಟ್ ಅಂತೂ ಇಲ್ಲ ಸರ್. ಇವತ್ತಂತೂ ಏನು ಕೂಡ ಕೆ ಮುಖಾಂತರ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ನಾಳೆ ನೀಡ್ದು ಒಂದು ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ ಇದೆ. ಸೊ ಹಾಗಾಗಿಬಿಟ್ಟು ನಾಳೆ ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ ಇರೋ ಕಾರಣ ಇನ್ನೂ ಕೂಡ ನೀಟ್ ಸ್ಟೂಡೆಂಟ್ಸ್ ಹೇಳ್ತಿದ್ದೀನಿ, ಕೆಲವೊಂದಿಷ್ಟು ಜನ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಸೊ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಹೇಳಿ. ಓಕೆ, ನಿಮ್ಮ ಫ್ರೆಂಡ್ಸು ಕೂಡ ಹೇಳ್ರಿ, ಯಾಕಂದರೆ ಮಿಸ್ ಮಾಡ್ಕೊತಾರೆ, ಆಮೇಲೆ ಬಂದು ಅಂದರೆ ಒದ್ದಾಡ್ತಾರೆ ಆಮೇಲೆ. ಸೊ ಹಂಗಾಗಿಬಿಟ್ಟು ಇವಾಗಲೇ ಹೇಳಿ. ಆ್ಯಂಡ್ ಅದಾದ ನಂತರ KCET ಸ್ಟೂಡೆಂಟ್ಸ್ ನಿಮ್ಗೆ ಮತ್ತೆ ಹೇಳ್ತಿದ್ದೀನಿ, ಎಷ್ಟು ಒಂದು ತಿಂಗಳಾಯಿತು ರಿಮೈಂಡ್ ಮಾಡ್ತಾ ನಾನು ಒಬ್ಬನೇ ಅಲ್ಲ, ಅಷ್ಟೊಂದು ಯೂಟ್ಯೂಬ್ ಚಾನಲ್ಸ್ಗಳು ಮತ್ತು KEದವರು ಕೂಡ ಪದೇ ಟ್ವಿಟ್ಟರಲ್ಲಿ ಹಾಕ್ತಾರೆ, ಅಂದರೆ ವೆಬ್ಸೈಟಲ್ಲಿ ಹಾಕ್ತಿದ್ದಾರೆ. ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಯಾರೆಲ್ಲ ಮಾಡಿಲ್ಲ ಹೋಗ್ಬಿಟ್ರೆ ಮಾಡಿರಿ, ಯಾಕಂದರೆ ನಮಗೂ ಕೂಡ ಸ್ವಲ್ಪ ಹುಷಾರಿಲ್ಲ. ಸೊ ಹಂಗಾಗ್ಬಿಟ್ಟು ಧ್ವನಿ ಸರಿಯಾಗಿ ಬರ್ತಿಲ್ಲ. ಸೊ ಅದು ಕ್ಷಮೆ ಇರಲಿ ಸರ್. ಇವಾಗ ಸದ್ಯಕ್ಕೆ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಪೇಜಲ್ಲೇ ಇದ್ದೀನಿ, ಯಾವುದೇ ರೀತಿ ಅಪ್ಡೇಟ್ಗಳು ಆಗಿಲ್ಲ. ಆ್ಯಂಡ್ ಈ ಒಂದು ಆಪ್ಷನ್ ಎಂಟ್ರಿ ಅಂದರೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ಗಿಂತ ಮುಂಚೆ ಯಾವ ರೀತಿ ಇತ್ತು ಅದೇ ಆಪ್ಷನ್ ಎಂಟ್ರಿ ಈಗಲೂ ಕೂಡ ಇದೆ. ಇದೊಂದು ಸ್ಟೂಡೆಂಟ್ಸ್ದು ಏನು ಕೂಡ ಚೇಂಜಸ್ ಮಾಡಿಲ್ಲ ನಾನು. ಓಕೆ, ಈ ಒಂದು ಸ್ಟೂಡೆಂಟ್ಸ್ BS ನರ್ಸಿಂಗ್ ಮಾಡಿದ್ದೀನಿ, ಬಟ್ ನೀವು ಇಂಜಿನಿಯರ್ ಸ್ಟೂಡೆಂಟ್ಸ್ ಇರ್ತೀರ. ಕೆಲವೊಂದಿಷ್ಟು ಹುಡುಗರಿಗೆ ನೀವು ಹಾಕಿರೋ ಆಪ್ಷನ್ ಎಂಟ್ರಿ ಕರೆಕ್ಟ್ ಇರ್ತದೆ ಅಂದರೆ ಚೇಂಜ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ನೋಡಿರಿ, ನಾನು ಬ್ಯಾಕ್ ಟು ಹೋಮ್ ಕೊಡ್ತಿದ್ದೀನಿ ಅಂತಂದರೆ ಇಟ್ ಮೀನ್ಸ್ ಇದು ಬರ್ತದೆ. ಬ್ಯಾಕ್ ಟು ಹೋಮ್ ಕೊಟ್ಟರೆ 3 ಬರ್ತದೆ. ನಿಮಗೆ ರಿಯಲ್ ಅಲಾಟ್ಮೆಂಟ್ ಅಂತ ಬಂದ ತಕ್ಷಣ ಏನಪ್ಪ ಅಂದರೆ ಇಲ್ಲೊಂದು ಕಾಲೇಜ್ ಒಂದು ಅಲಾಟ್ ಆಗಿರೋದು ಬರ್ತದೆ, ಬಟ್ ಮಾಕ್ ಅಲಾಟ್ಮೆಂಟ್ಗೆ ಬರಲ್ಲ. ಆ್ಯಂಡ್ ಕೊನೆಗೆ ಏನಪ್ಪ ಅಂದರೆ ಇಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಲಾಸ್ಟ್ ಡೇಟ್ 19 ಅಂತ ತೋರಿಸ್ತಾ ಇತ್ತೆ. ಇಟ್ ಮೀನ್ಸ್ ಏನಂತಂದರೆ ನಾಳೆ ಲಾಸ್ಟ್ ಡೇಟ್ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಬಟ್ ಇದೇ ಲಾಸ್ಟ್ ಡೇಟ್ ಬರ್ತಾರಲ್ಲ, ಖಂಡಿತ ಎಕ್ಸ್ಟೆಂಡೆಡ್ ಮಾಡ್ತಾರೆ ಸರಿನಾ. ಸರಿ, ಸದ್ಯಕ್ಕಂತೂ ಏನು ಅಪ್ಡೇಟ್ ಇಲ್ಲ, ಇಷ್ಟೇ ಹೇಳ್ಬೇಕಂತ ಬಂದಿದ್ದೆ. ಅಂತಂದರೆ ನಾಳೆ ಲಾಸ್ಟ್ ಡೇಟ್ ಇದೆ ಆಪ್ಷನ್ ಎಂಟ್ರಿ. ಸೊ ಹಂಗಾಗ್ಬಿಟ್ಟು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತಪ್ಪ ಅನ್ನೋದು ಪದೇ ಕೇಳ್ತಿದ್ರಿ. ಸೊ ನೋಡಿರಿ, ನೀವು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಇನ್ನೂ ಲೇಟ್ ಆಗುತ್ತೆ. ಓಕೆ, ಖಂಡಿತ ಲೇಟ್ ಆಗುತ್ತೆ. ನೀಟ್ ಅವರು ಬರಬೇಕು. ಓಕೆ, ನೀಟ್ ಅವರು ಆಪ್ಷನ್ ಎಂಟ್ರಿ ಬರೋರ್ಗೂ ಕೂಡ ಇದು ಎಕ್ಸ್ಟೆಂಡೆಡ್ ಆಗ್ತಾನೆ ಇರ್ತದೆ. ಮೇ ಬಿ ಸ್ಟಾಪ್ ಮಾಡ್ಬೋದು. ನೀಟ್ ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಬಂದ ಮೇಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ ವಾಪೀಸು. ಅಂದರೆ ಈಗ ನಾಳೆ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ನೀಟ್ ಸ್ಟೂಡೆಂಟ್ಸ್ಗೆ ಆಪ್ಷನ್ ಎಂಟ್ರಿ ಬಿಟ್ಟಾಗ ಇಬ್ಬರದ್ದು ಕೂಡ ಬಿಡ್ತಾರೆ. ಅವಾಗ ಒಂದು ಅಟ್ಲೀಸ್ಟ್ 4 ಡೇಸ್ ಕೊಡಬೇಕು. ಯಾಕಂದರೆ KCET ಸ್ಟೂಡೆಂಟ್ಸ್ಗೆ 1 ತಿಂಗಳು ಕೊಟ್ಟು ನೀಟ್ ಸ್ಟೂಡೆಂಟ್ಸ್ಗೆ ಒಂದು 3 to 4 ಡೇಸ್ ಕೊಟ್ಟರೆ ಬಹಳ ಅದು ವ್ಯರ್ಥ. ಅಂದರೆ ಇದು ಒಬ್ಬರಿಗೆ ತಪ್ಪು ಮಾಡ್ದಂಗೆ. ಸೊ ಹಂಗಾಗ್ಬಿಟ್ಟು ಅಟ್ಲೀಸ್ಟ್ ಒಂದು 5 ಡೇಸ್ ಆದರೂ ಬಿಡ್ತಾರೆ. ಒಂದು 5 ಡೇಸ್ ಆದರೂ ಆಪ್ಷನ್ ಎಂಟ್ರಿ ನಡೀತದೆ ನೀಟ್ ಸ್ಟೂಡೆಂಟ್ಸು ಕೂಡ. ಇಟ್ ಮೀನ್ಸ್ ಏನಪ್ಪ ಅಂದರೆ ಒಂದು 25ನೇ ತಾರೀಕುವರೆಗೂ ಅಥವಾ 26ನೇ ತಾರೀಕು ಕೂಡ ಒಂದು ಆಪ್ಷನ್ ಎಂಟ್ರಿ ಅನ್ನೋದು ನಡೀತದೆ. ಅದಾದ ನಂತರ ಏನಪ್ಪ ಅಂದರೆ ನಿಮಗೆ ಒಂದು ಕೊನೆಗೆ ಒಂದು ರಿಯಲ್ ಅಲಾಟ್ಮೆಂಟ್ ಅನ್ನೋದು ಕೂಡ ನೆಕ್ಸ್ಟ್ ಮಂತ್ ಫಸ್ಟ್ ವೀಕು ಅಥವಾ ಈ ಮಂತ್ ಎಂಡಿಂಗ್. ನಾನು ಹೇಳ್ತಿದ್ದೀನಿ ನೋಡಿರಿ, ಈ ಮಂತ್ ಎಂಡಿಂಗ್ ಬರ್ಬೋದು ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೇ ನಿಮಗೆ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಅಂತ ಆಗುತ್ತೆ. ಅದಾದ ನಂತರ ಅಡ್ಮಿಷನ್ ಪ್ರೊಸೀಜರ್ ಅಂತ. ಇಟ್ ಮೀನ್ಸ್ ಯಾರಿಗೆಲ್ಲ ಅಡ್ಮಿಷನ್ ಆಗಬೇಕಂತ ಆಸೆ ಇರುತ್ತೆ, ಇಟ್ ಮೀನ್ಸ್ ಚಾಯ್ಸ್ 1 ಚಾಯ್ಸ್ 2 ಅಂತ ಬರ್ತದೆ, ಚಾಯ್ಸ್ 3 ಚಾಯ್ಸ್ 4 ಕೊಡೋಕ್ಕೆ ಒಂದು ಚಾಯ್ಸ್ ಎಂಟ್ರಿ ಬರ್ತದೆ. ಚಾಯ್ಸ್ 1 ಕೊಟ್ಟು ಅವ್ರು ಅಡ್ಮಿಷನ್ ಮಾಡಿಸ್ಕೊಳ್ಳೋಕೆ ಅವರೆಲ್ಲ ಏನೇನು ಮಾಡಬೇಕು ಇದೆಲ್ಲ ನೆಕ್ಸ್ಟ್ ಪ್ರೊಸೀಜರು. ಅದು ಸ್ವಲ್ಪ ಡಿಲೇ ಆಗುತ್ತೆ. ಓಕೆ, ಅದಕ್ಕೊಂದು 15 ದಿನ ಬೇಕಾಗುತ್ತೆ. ಯಾಕಂದರೆ ಚಾಯ್ಸ್ 1 ಕೊಟ್ಟ ತಕ್ಷಣ ಸಡನ್ನಾಗಿ ಅಡ್ಮಿಷನ್ ಹೋಗಿ ಕೊಡೋದಲ್ಲ. ಸ್ವಲ್ಪ ಅಂದರೆ ಬ್ಯಾಂಕಿಗೆ ಹೋಗಿ ಚಲನ್ ದುಡ್ಡು ಕಟ್ಟೋದು. ಆ್ಯಂಡ್ ಅದಕ್ಕೊಂದು ಅಡ್ಮಿಷನ್ ಆರ್ಡರ್ ಜನ್ರೇಟ್ ಆಗುತ್ತೆ. ಅಡ್ಮಿಷನ್ ಆರ್ಡರ್ ತೊಗೊಂಡು ಮತ್ತು ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಬೇಕು. ಅದಾದ ನಂತರ ಕಾಲೇಜ್ ರಿಪೋರ್ಟ್ ಮಾಡಬೇಕು. ಕೊನೆಗೆ ಇದೆಲ್ಲನೂ ಕೂಡ ಪ್ರೊಸೀಜರ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಖಂಡಿತ. ಇದೇನಪ್ಪ ಅಂತಂದರೆ ಒಂದು ನೆಕ್ಸ್ಟ್ ಅದು 15 ಡೇಸ್ ಬೇಕಾಗುತ್ತೆ. ಈಗ ಇನ್ನೂ ಒಂದು 10 ಡೇಸ್ ಇದಕ್ಕೂ ಬೇಕು. ಟೋಟಲ್ ಏನಪ್ಪ ಅಂತಂದರೆ ಇನ್ನೂ ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಬೇಕಂತಂದರೆ ನೆಕ್ಸ್ಟ್ ಮಂತ್ ಅಟ್ಲೀಸ್ಟ್ ನೆಕ್ಸ್ಟ್ ಮಂತ್ 15ನೇ ತಾರೀಕುವರೆಗೂ ಕೂಡ ಫಸ್ಟ್ ರೌಂಡ್ ಹೇಳ್ತಿದ್ದೀನಿ ನಾನು ಕೌನ್ಸ್ಲಿಂಗ್ ಮುಗಿಯೋಕ್ಕೆ. ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಮುಗಿಯೋಕ್ಕೆ ನೆಕ್ಸ್ಟ್ ಮಂತ್ ಒಂದು 15-16ನೇ ತಾರೀಕುವರೆಗೂ ಆಗುತ್ತೆ. ಅದಾದ ನಂತರ ಸೆಕೆಂಡ್ ರೌಂಡ್ ಮತ್ತೆ ಕೌನ್ಸ್ಲಿಂಗ್ ಸ್ಟಾರ್ಟು. ಸೊ ಇನ್ನೂ ಕೂಡ ಲೇಟ್ ಆಗುತ್ತೆ ಕೊಂಡ್ರೆ, ಇದು ಬಂದಾಗ ತಿಳಿಸ್ತೀನಿ. ಸೊ ನಾನು ಕೂಡ ಬ್ಯುಸಿ ಇದ್ದೀನಿ, ನಿಮ್ಗೆ ಗೊತ್ತಿರೋ ಹಾಗೆ ಸ್ವಲ್ಪ ನಾನು ಕೂಡ ಡ್ಯೂಟಿಲಿದ್ದೀನಿ. ಓಕೆ, ಸೊ ಹಂಗಾಗಿಬಿಟ್ಟು ಕ್ಷಮೆ ಇರಲಿ. ಡೈಲಿ ವೀಡಿಯೋಸ್ ಹಾಕೋಕ್ಕೆ ಅಟ್ಲೀಸ್ಟ್ ಒಂದು ವೀಡಿಯೋ ಆದರೂ ಹಾಕೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಅಪ್ಡೇಟ್ ಬಂದಾಗ ಸ್ವಲ್ಪ ಲೇಟಾಗಿ ತಿಳಿಸ್ಬೋದು, ಬಟ್ ತಿಳಿಸ್ತೀನಿ. ಓಕೆ, ಅವಾಗ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಿದ್ದೆ, ಬಟ್ ಇವಾಗ ಇನ್ನೂ ಕೂಡ 10 ಡೇಸ್ ಆಗಲಿಕ್ಕಿಲ್ಲ ಅನ್ಕೊತೀನಿ ಬಿಟ್ಟ ತಕ್ಷಣ ಸಡನ್ನಾಗಿ. ಯಾಕಂದರೆ ನಾನು ಡ್ಯೂಟಿ ಮೇಲೆ ಇರ್ತೀನಿ ಸದ್ಯಕ್ಕೀಗ. ನಾನು ಸ್ವಲ್ಪ ಬೇರೆ ಕಡೆ ಬಂದಿದ್ದೀನಿ ಆ್ಯಂಡ್ ಹುಷಾರು ಕೂಡ ಇಲ್ಲ. ಸರಿ, ನಿಮ್ಮ ಡೌಟ್ಸ್ ಇತ್ತ ಅಂದರೆ ಏನೋ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕ್ರಿ, ಅದಕ್ಕೆ ಆನ್ಸರ್. ಓಕೆ, ಕಮೆಂಟ್ಸ್ಗೆ ಒಂದು ಆನ್ಸರ್ ಮಾಡೋವಂಥ ಪ್ರಯತ್ನ ಅಂತೂ ಮಾಡ್ತೀನಿ. ಅಂದರೆ ಒಂದು ವೀಡಿಯೋ ಮೂಲಕ ಒಂದು ನಿಮಗೆ ಆನ್ಸರ್ ಮಾಡ್ತೀನಿ. ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.